Happy morning once again. Excellent morning. Welcome all of you for this wonderful program called 28 Days, the Magical Gratitude Practice. ನಾನು ಗೋಪಿ ಕೃಷ್ಣ ನಿಮ್ಮ Law of Attraction trainer, mind coach. We are reading this, the magic book. ಇದನ್ನ ನಾವು ಓದಿ ಕನ್ನಡದಲ್ಲಿ ಅನುವಾದ ಮಾಡ್ತಾ ಇದೀವಿ ರಾಂಡಾ ಬರ್ನೆ ಅವ್ರದ್ದು. ಸೊ 28 ಡೇಸ್ ಅಲ್ಲಿ ಇದರಲ್ಲಿರುವಂತಹ ಪ್ರಾಕ್ಟೀಸಸ್ ನಾವು ಫಾಲೋ ಮಾಡಿ ನಮ್ಮ ಲೈಫಲ್ಲಿ ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸಸ್ ನ ಪಡ್ಕೋಬಹುದು. ಸೊ ಇವತ್ತು ಡೇ 10. ಓಕೆ, ಯಾರು ಇವತ್ತು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ವಿಡಿಯೋನ, ಡೆಫಿನೆಟ್ಲಿ ನೀವು ಡೇ 0 ಇಂದ ನೋಡಿ ಪ್ರತಿಯೊಂದು ಪ್ರಾಕ್ಟೀಸಸ್ ನ ಫಾಲೋ ಮಾಡಿ ಅಂಡ್ ಆದಷ್ಟು ಬೇರೆಯವ್ರಿಗೆ ಶೇರ್ ಮಾಡಿದೆನಾ ಸೊ ದಟ್ ಅವ್ರಿಗೂ ಹೆಲ್ಪ್ ಆಗುತ್ತೆ. ರೈಟ್? ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಡೇ 10 ಚಾಪ್ಟರ್. ಇವತ್ತಿನ ಚಾಪ್ಟರ್ ಸ್ವಲ್ಪ ಲಾಂಗ್ ಇದೆ, ಸೊ ಬಿ ಪೇಷನ್ಸ್ ಅಂಡ್ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ಬ್ಯೂಟಿಫುಲ್ ಚಾಪ್ಟರ್ ಇದೆ, ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಚಾಪ್ಟರ್ ನಂಬರ್ 10, ಮ್ಯಾಜಿಕ್ ಡಸ್ಟ್ ಎವ್ರಿ ಒನ್. ನಾವು ಮ್ಯಾಜಿಕ್ ಇಂಗ್ರೀಡಿಯಂಟ್ ಚಾಪ್ಟರ್ ಅಲ್ಲಿ ಅರ್ಥ ಮಾಡ್ಕೊಂಡ್ವಿ. ಸೊ ಜಸ್ಟ್ ಆ ಒಂದು ಫುಡ್ಗೆ ಅಥವಾ ಇಮ್ಯಾಜಿನ್ ಮಾಡಿ ಯಾರು ನಮ್ಗೆ ಕೊಟ್ರು ಅವ್ರಿಗಷ್ಟೇ ಅಲ್ಲ ಗ್ರಾಟಿಟ್ಯೂಡ್ ನ ಥ್ಯಾಂಕ್ ಯು ನ ಹೇಳೋದು. ನಾವು ತಿನ್ಬೇಕಾದ್ರೂ ಜಸ್ಟ್ ಇಮ್ಯಾಜಿನ್ ಮಾಡಿ ಯು ಆರ್ ಸ್ಪ್ರಿಂಕ್ಲಿಂಗ್ ಸಮ್ ಮ್ಯಾಜಿಕ್ ಇಂಗ್ರೀಡಿಯಂಟ್ ಅಂತ ಹೇಳ್ಕೊಟ್ರು, ಲೈಕ್ ಅ ಮ್ಯಾಜಿಕ್ ಡಸ್ಟ್ ಅಂತ ಹೇಳಿ. ಅವಾಗ ಆ ಒಂದು ಫ್ಲೇವರ್ ಅಥವಾ ಟೇಸ್ಟ್ ಇನ್ನ ಎನ್ಹ್ಯಾನ್ಸ್ ಆಗುತ್ತೆ ಅಂತ ಹೇಳ್ಕೊಟ್ರು. ಸೊ ಸೇಮ್ ವೇ ಇವತ್ತಿನ ಚಾಪ್ಟರ್ ಅಲ್ಲಿ ಮ್ಯಾಜಿಕ್ ಡಸ್ಟ್ ಎವ್ರಿ ಒನ್ ಯಾರ್ಯಾರು ಅಂತ ತಿಳ್ಕೊಳ್ಳೋಣ ಇವತ್ತು. ಲೆಟ್ ಅಸ್ ಕಂಟಿನ್ಯೂ. No duty is more urgent than of returning thanks. ನೋಡಿ, ಯಾವುದೇ ಒಂದು ಡ್ಯೂಟಿ ದೊಡ್ಡದಲ್ಲ ದ್ಯಾನ್ ರಿಟರ್ನಿಂಗ್ ಥ್ಯಾಂಕ್ಸ್. ಥ್ಯಾಂಕ್ ಯು ಹೇಳೋದಕ್ಕಿಂತ ಬೇರೆ ಯಾವ್ದು ದೊಡ್ಡ ಡ್ಯೂಟಿ ಇಲ್ಲ ಅಂತ ಹೇಳಿ. ದಟ್ಸ್ ಅ ಕೋಟ್. Ancient spiritual teachings say that what we give to another person with a full heart return to us 100-fold. So being grateful and saying thank you to another person for anything you receive from them is not only urgent, it is vital to improving your life. ನೋಡಿ, ಹಿಂದಿನ ಕಾಲದಲ್ಲಿ ಪುರಾತನ ಕಾಲದಿಂದನೂ ಎಲ್ಲ ಹೇಳ್ಕೊಂಡ್ ಬಂದಿದ್ದಾರೆ, ನಮ್ಗೆ ಬೇರೆಯವ್ರಿಗೆ ನಾವು ಕೃತಜ್ಞತೆನ ಸಲ್ಲಿಸ್ಬೇಕು, ಥ್ಯಾಂಕ್ ಯು ಹೇಳ್ಬೇಕು. ಪ್ರತಿಯೊಬ್ರು ಯಾರು ನಮ್ಗೆ ಸಹಾಯ ಮಾಡಿದಾರೋ ಅಥವಾ ನಮ್ಗೆ ಯಾರಾದ್ರೂ ಏನಾದ್ರು ಕೊಟ್ಟಿದಾರ ಅಂತ ಹೇಳಿದ್ರೆ ಅವ್ರಿಗೆ ಗ್ರಾಟಿಟ್ಯೂಡ್ ನ ಸಲ್ಲಿಸ್ಬೇಕು. ಸೊ ಇಟ್ ಈಸ್ ಮೋರ್ ಇಂಪಾರ್ಟೆಂಟ್, ವೈಟಲ್, ನಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಅದು ಥ್ಯಾಂಕ್ ಯು ಹೇಳೋಂಥದ್ದು. ಯಾಕೆ ನಮ್ಮ ಜೀವನ ಇಂಪ್ರೂವ್ ಆಗ್ಬೇಕು, ನಮಗೆ ರಿಸೀವ್ ಆಗ್ಬೇಕಂತ ಹೇಳಿದ್ರೆ ನಾವು ಫಸ್ಟ್ ಗ್ರಾಟಿಟ್ಯೂಡ್ ಆಗಿ ಇರ್ಬೇಕು. ಗ್ರಾಟಿಟ್ಯೂಡ್ is a powerful energy. So whomever you direct gratitude's energy towards, that's where it goes. If you think of gratitude's energy looking life like sparkling magic dust, then when you express gratitude to another person in return for something you have received from them, you are literally sprinkling them with the magic dust. The powerful positive energy in magic dust reaches and affects whomever you sprinkle it on. ಸೊ ಮ್ಯಾಜಿಕ್ ಡಸ್ಟ್ ಅಂತ ಹೇಳಿದ್ರೆ ಇಟ್ಸ್ ದ ಮ್ಯಾಜಿಕ್ ವರ್ಡ್ ಅಷ್ಟೇ, ಥ್ಯಾಂಕ್ ಯು, ಒಂದು ಗ್ರಾಟಿಟ್ಯೂಡ್ ಅಷ್ಟೇ ಸ್ಪ್ರಿಂಕಲ್ ಮಾಡೋದಂದ್ರೆ ಅರ್ಥ. ಇಮ್ಯಾಜಿನ್ ಮಾಡಬೇಕು, ಥ್ಯಾಂಕ್ ಯು ಹೇಳ್ತಾ ಇದ್ದೀರಾ, ಗ್ರಾಟಿಟ್ಯೂಡ್ ನ ಸಲ್ಲಿಸ್ತಾ ಇದ್ದೀರಾ ಅಂದ್ರೆ ಯು ಆರ್ ಸ್ಪ್ರಿಂಕ್ಲಿಂಗ್ ದ ಡಸ್ಟ್, ಮ್ಯಾಜಿಕ್ ಡಸ್ಟ್ ನ ಸ್ಪ್ರಿಂಕಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಸೊ ಅದು ನೀವು ಯಾರಿಗೆ ಡೈರೆಕ್ಟ್ ಮಾಡ್ತೀರಾ, ಯಾರ ಎಡೆಗೆ ನೀವು ಗ್ರಾಟಿಟ್ಯೂಡ್ ನ ಸಲ್ಲಿಸ್ತೀರಾ ಅವ್ರಿಗೂ ತುಂಬಾ ಎಫೆಕ್ಟಿವ್ ಆಗುತ್ತೆ, ಹೆಲ್ಪ್ ಆಗುತ್ತೆ, ಹಾಗೆ ಇನ್ ರಿಟರ್ನ್ ನಮಗೂ ಕೂಡ ಅದು ಹೆಲ್ಪ್ ಆಗುತ್ತೆ. Most of us make contact with many people every day, whether on the phone, through email, or face to face at work, in stores, restaurant, elevator, bus, or train. And in many cases, people we make contact with deserve our gratitude because we are receiving something from them. ನೋಡಿ, ನಾವು ದಿನಾಪೂರ್ತಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಎಷ್ಟೋ ಜನದ ಜೊತೆ ನಾವು ಕಾಂಟ್ಯಾಕ್ಟ್ ಬರ್ತೀವಿ. ಮೇಬಿ ಕಾಲ್ ಅಲ್ಲಿ ಇರ್ಬೋದು, ಇಮೇಲ್ ಅಲ್ಲಿ ಇರ್ಬೋದು, ಫೇಸ್ ಟು ಫೇಸ್ ಇರ್ಬೋದು, ಬಸ್ ಅಲ್ಲಿ ಇರ್ಬೋದು, ರೆಸ್ಟೋರೆಂಟ್ ಅಲ್ಲಿ ಇರ್ಬೋದು, ಟ್ರೈನ್ ಅಲ್ಲಿ ಇರ್ಬೋದು, ಪಾರ್ಕ್ ಅಲ್ಲಿ ಇರ್ಬೋದು, ನಾವು ಎಲ್ಲೇ ಒಂದು ಹೊರಗಡೆ ಹೋದಾಗ ಜನನ ಮೀಟ್ ಮಾಡೇ ಮಾಡ್ತೀವಿ. ಸೊ ಪ್ರತಿಯೊಬ್ಬರಿಗೂ ನಾವು ಗ್ರೇಟ್ಫುಲ್ ಆಗಿರ್ಬೇಕು, ಥ್ಯಾಂಕ್ ಯು ಹೇಳ್ಬೇಕು. ಯಾಕೆ? ಇನ್ ರಿಟರ್ನ್ ಅವ್ರ ಕಡೆಯಿಂದ ನಾವೇನೋ ಒಂದು ಪಡ್ಕೊಳ್ತಾನೆ ಇರ್ತೀವಿ. ಸೊ ಪಡ್ಕೊಳ್ಳೋದಕ್ಕೆ ನಾವು ಥ್ಯಾಂಕ್ ಯು ಹೇಳಲೇಬೇಕು. Think about the people you are encountering on
a typical day who provide you with some kind of service, like those working in the stores or restaurant or bus or cab drivers, customer service people, cleaners, or the staff at your work. The people who work in service are giving themselves to serve you. ನೋಡಿ, ಇಮ್ಯಾಜಿನ್ ಮಾಡಿ, ಒಂದು ಟಿಪಿಕಲ್ ಡೇನಲ್ಲಿ ನಾವು ಎಷ್ಟೊಂದು ಜನ ಮೀಟ್ ಮಾಡ್ತೀವಿ. ಅದು ಹೋಟೆಲಲ್ಲಿ ಸರ್ವಿಂಗ್ ಮಾಡೋರಾಗಿರ್ಬೋದು, ಅಂಗಡಿನಲ್ಲಿ ಆಗಿರ್ಬೋದು, ಆರ್ ನಮ್ಮ ಆಫೀಸ್ಗಳಲ್ಲೇ ಸ್ಟಾಫ್ ಆಗಿರ್ಬೋದು, ರೈಟ್? ಆರ್ ಇಟ್ ಕ್ಯಾನ್ ಬಿ ಕ್ಲೀನರ್ಸ್ ಆರ್ ಕ್ಯಾಬ್ ಆಟೋ ಡ್ರೈವರ್ಸ್, ಯಾರು ಬೇಕಾದ್ರೂ ಆಗಿರ್ಬೋದು. ನೋಡಿ, ಆಕ್ಚುಲಿ ಅವರು ನಮಗೆ ಅವರ ಸರ್ವಿಸ್ ರೂಪದಲ್ಲಿ ಅವ್ರನ್ನವರು ಅರ್ಪಿಸ್ತಾ ಇದ್ದಾರೆ. ಅವ್ರನ್ನವರು ಏನ್ ಮಾಡ್ತಾ ಇದ್ದಾರೆ? ನಮಗೋಸ್ಕರ ಎಫರ್ಟ್ ಹಾಕ್ತಾ ಇದ್ದಾರೆ. ಸೊ ದೇ ಆರ್ ಸರ್ವಿಂಗ್ ದೆಮ್ ಸೆಲ್ಫ್, ಇಸ್ ಇಟ್? ಸೊ ಯು ಆರ್ ರಿಸೀವಿಂಗ್ ದೇರ್ ಸರ್ವಿಸ್. ಇಫ್ ಯು ಡೋಂಟ್ ಸೇ ಥ್ಯಾಂಕ್ ಯು ಇನ್ ರಿಟರ್ನ್ ಫಾರ್ ದೇರ್ ಸರ್ವಿಸ್, then you are not being grateful and you are stopping the good from coming into your life. ನೋಡಿ, ಅವರು ಸರ್ವಿಸ್ಗೆ ನಾವು ಗ್ರಾಟಿಟ್ಯೂಡ್, ಥ್ಯಾಂಕ್ ಯು ಹೇಳಿಲ್ಲ ಇನ್ ರಿಟರ್ನ್ ಅಂತ ಹೇಳಿದ್ರೆ ಅರ್ಥ ನಾವು ಗ್ರೇಟ್ಫುಲ್ ಆಗಿಲ್ಲ ಅಂತ. ನಾವು ಗ್ರೇಟ್ಫುಲ್ ಆಗಿಲ್ಲ ಅಂತ ಹೇಳಿದ್ರೆ ಅರ್ಥ ನಮ್ಗೇನ್ ಸಿಗಬೇಕು ಬ್ಲೆಸ್ಸಿಂಗ್ಸ್, ಅದು ಸ್ಟಾಪ್ ಮಾಡ್ತಾ ಇದೀವಿ ಅಂತ ಅರ್ಥ. ಓಕೆ, ಫ್ಯೂ ಪೀಪಲ್ ಸೇ, ನನಗೆ ಕೆಲವರೆಲ್ಲ ಹೇಳ್ತಾರೆ ಏನಂತ, ಅವರು ಮಾಡೋ ಕೆಲ್ಸಕ್ಕೆ ದುಡ್ಡು ತಗೊಳ್ತಾರಲ್ವಾ, ಸೊ ನಾನು ಯಾಕೆ ಥ್ಯಾಂಕ್ ಯು ಹೇಳ್ಬೇಕು? ಸೊ ವಾಟ್, ಹೇಳಿಲ್ಲ ಅಂದ್ರೆ ಅವ್ರಿಗೆ ಅದಕ್ಕೆ ಬೆಲೆ ಸಿಗ್ತಾ ಇದೆ, ದುಡ್ಡು ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಸಿ, ದಟ್ ಈಸ್ ಡಿಫ್ರೆಂಟ್. ಬಟ್ ಆ ಮನ್ಸಿಂದ ಮಾಡ್ತಾರಲ್ವಾ, ಅದಕ್ಕೆ ನಾವು ಗ್ರೇಟ್ಫುಲ್ ಆಗಿರೋಂಥದ್ದು ಇಲ್ಲ. ದಟ್ ಈಸ್ ವೆರಿ ಸ್ಪೆಷಲ್ ಫ್ರಮ್ ಅವರ್ ಎಂಡ್. ಸಿ, ಫರ್ಗೆಟ್ ಅಬೌಟ್ ಅವ್ರು ಏನ್ ಮಾಡ್ತಾರ ಮಾಡಲ್ಲ, ಅದು ಬೇರೆ. ಯಾವ ಮನ್ಸಿಂದ ಮಾಡ್ತಾರ ಅದು ಬೇರೆ. ಬಟ್ ನಮಗೆ ಹೆಲ್ಪ್ ಆಗ್ತಾ ಇದೆಯಾ, ನಮಗ್ ಸಿಗ್ತಾ ಇದೆಯಾ ಅವ್ರ ಕಡೆ ಏನಾದ್ರು ಸರ್ವಿಸ್, ಸೊ ನಾವು ಅವ್ರಿಗೆ ಕೃತಜ್ಞರಾಗಿರ್ಬೇಕು. ಯಾಕೆ? ನಮ್ ಲೈಫ್ ನಾವು ಚೆನ್ನಾಗಿರ್ಬೇಕಂತ ಹೇಳಿದ್ರೆ ಕೃತಜ್ಞರಾಗಿರ್ಲೇಬೇಕು. ನಾವು ಕೃತಜ್ಞರಾಗಿಲ್ಲ ಅಂತ ಹೇಳಿದ್ರೆ ನಾವು ಬ್ಲಾಕ್ ಮಾಡ್ತಾ ಇದೀವಿ. ನಮ್ಗೆ ಏನ್ ಸಿಗ್ಬೇಕು ಅಥವಾ ಏನ್ ಬರ್ಬೇಕಾಗಿದೆ ಅದನ್ನ ಬ್ಲಾಕ್ ಮಾಡ್ತಾ ಇದೀವಿ ಅಂತ ಹೇಳಿ ಅರ್ಥ. ಸೊ ಮೇಕ್ ಶೋರ್ ದಟ್ ಪ್ರತಿಯೊಬ್ಬರಿಗೂ ನಾವು ಥ್ಯಾಂಕ್ ಯು ಹೇಳ್ಬೇಕು. Think about the maintenance workers who keep our transport system working safely. Those who maintain the service utilities such as electricity, gas, water or road. ನೋಡಿ, ಮೆಟ್ರೋ ಟ್ರಾವೆಲ್ ಮಾಡ್ತೀರಾ ಅಂದ್ರೆ ಮೆಟ್ರೋ ನೀಟ್ ಆಗಿರುತ್ತೆ, ಅಥವಾ ಅಲ್ಲಿ ಸ್ಟೇಷನ್ ನೀಟ್ ಆಗಿರುತ್ತೆ. ಸೊ ಅಲ್ಲಿ ಕ್ಲೀನ್ ಮಾಡ್ತಾ ಇರ್ತಾರೆ, ಸ್ಟೇರ್ ಕೇಸ್ ಕ್ಲೀನ್ ಮಾಡ್ತಾ ಇರ್ತಾರೆ, ಲಿಫ್ಟ್ ಕ್ಲೀನ್ ಮಾಡ್ತಾ ಇರ್ತಾರೆ. ಲೆಟ್ಸ್ ಎ ವೆರಿ ಎಕ್ಸಾಂಪಲ್, ನಮ್ಮ ಅಪಾರ್ಟ್ಮೆಂಟ್ಸ್ ಅಲ್ಲಿ ಯಾರೋ ಕ್ಲೀನ್ ಮಾಡ್ತಾ ಇರ್ತಾರೆ. ಸೊ ಪ್ರತಿಯೊಬ್ರು ನಾವು ನಮ್ಮ ಸರೌಂಡಿಂಗ್ ನೀಟಾಗಿ ಇಡ್ಲಿಕ್ಕೆ ಎಷ್ಟು ಹೆಲ್ಪ್ ಮಾಡ್ತಾ ಇರ್ತಾರೆ, ಸರ್ವಿಸ್ ಕೊಡ್ತಾ ಇರ್ತಾರೆ. ನಾವು ಪೌರ ಕಾರ್ಮಿಕರು ಏನ್ ಮಾಡ್ತಾ ಇರ್ತಾರೆ? ರೋಡ್ ಕ್ಲೀನ್ ಮಾಡ್ತಾ ಇರ್ತಾರೆ, ಗುಡಿಸ್ತಾ ಇರ್ತಾರೆ. Isn't it? They are giving their service. So think about the cleaners of the world who clean our streets, public bathroom, train, buses, aeroplane, hospital, restaurant, supermarket, office buildings. You can't personally say thank you to all of them, but you can sprinkle them with the magic dust by saying thank you next time when you pass on them, and you can be grateful next time in sit at your clean desk or walk on a clean street across the polished floor. ನೋಡಿ, ನಾವು ಡೈರೆಕ್ಟ್ ಆಗಿ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಹೇಳಕ್ ಆಗೋದಿಲ್ಲ. ಅಕ್ರಾಸ್ ಹೋಲ್ ವರ್ಲ್ಡ್ ಅಲ್ಲಿ ಇಮ್ಯಾಜಿನ್ ಮಾಡಿ, ಎಷ್ಟು ಜನ ಎಲ್ಲ ನಮ್ಮ ಸ್ಟ್ರೀಟು ಅಥವಾ ರೆಸ್ಟೋರೆಂಟ್ ಅಥವಾ ಎಲ್ಲ ಪ್ರತಿಯೊಂದನ್ನು ಎಷ್ಟು ನೀಟಾಗಿಡಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಪ್ರತಿಯೊಬ್ರು ನಾವು ಡೈರೆಕ್ಟ್ ಆಗಿ ಥ್ಯಾಂಕ್ ಯು ಹೇಳಕ್ಕಾಗಲ್ಲ. ಬಟ್ ಮ್ಯಾಜಿಕ್ ಡಸ್ಟ್ ನ ಸ್ಪ್ರಿಂಕಲ್ ಮಾಡ್ಬೋದು ನಾವು ಎಲ್ಲರಿಗೂ. ಹೇಗೆ? ಒಂದ್ಸರಿ ನಾವ್ ಇವಾಗ ನೀಟಾಗಿರೋ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಯಾರೋ ಕ್ಲೀನ್ ಮಾಡಿದ್ದಾರೆ, ಪೌರ ಕಾರ್ಮಿಕರು, ಅದಕ್ಕೋಸ್ಕರ ಅಷ್ಟು ನೀಟಾಗಿದೆ. ಸೊ ನೆನ್ಪಿಸ್ಕೊಳ್ಳಿ ಅಂಡ್ ಸೇ ಥ್ಯಾಂಕ್ ಯು, ಸ್ಪ್ರಿಂಕಲ್ ದ ಡಸ್ಟ್, ಮ್ಯಾಜಿಕ್ ಡಸ್ಟ್ ನ ಸ್ಪ್ರಿಂಕಲ್ ಮಾಡ್ಬೇಕು ಅವ್ರ ಮೇಲೆ. ಆರ್ ವೆನ್ ಯು ಗೋ ಟು ರೆಸ್ಟೋರೆಂಟ್ ಆರ್ ಲಿಫ್ಟ್ ಆರ್ ಸ್ಟೇರ್ಕೇಸ್ ಆರ್ ಮೆಟ್ರೋ ಅಲ್ಲಿ ಹೋದಾಗ ಯಾರು ಮಾಡಿದಾರೆ ಗೊತ್ತಿಲ್ಲ ನಮ್ಗೆ, ಬಟ್ ಯಾರೋ ಮಾಡಿರ್ತಾರೆ. isn't it? Just imagine ಮಾಡಿ, ಥಿಂಕ್ ಮಾಡಿ, ಸೇ ಥ್ಯಾಂಕ್ ಯು, ಎಷ್ಟು ನೀಟಾಗಿದೆ, ಥ್ಯಾಂಕ್ ಯು, ಸ್ಪ್ರಿಂಕಲ್ ದ ಮ್ಯಾಜಿಕ್ ಡಸ್ಟ್, ರೈಟ್? When you are at cafe, restaurant, sprinkle the magic dust by saying thank you to each person as they serve you, whether cleaning the table, giving you menu, receiving the order, filling your glass with water, serving the meal you ordered, clearing the table, giving you the bill or giving you the change. Remember to say thank you every single time. If you are in a store or a supermarket checkout, sprinkle the magic dust and say thank you to the person who serves you or pack you the groceries. ನೋಡಿ, ಹೋಟೆಲ್, ರೆಸ್ಟೋರೆಂಟ್ ಅಥವಾ ಸೂಪರ್ ಮಾರ್ಕೆಟ್ ಅಲ್ಲಿ ಇರ್ಬೇಕಾದ್ರೆ
ಯಾರು ನಮ್ಗೆ ಬಿಲ್ ಮಾಡ್ತಾರೆ ಅಥವಾ ಸರ್ವ್ ಮಾಡ್ತಾರೆ ಅಥವಾ ಫಿಲ್ ಮಾಡ್ತಾರೆ, ಕ್ಲೀನ್ ಮಾಡ್ತಾರೆ, ಪ್ರತಿಯೊಬ್ಬರಿಗೂ ಪ್ರತಿ ಸಾರಿ ಕೂಡ ನಾವೇನ್ ಮಾಡ್ಬೇಕು, ಥ್ಯಾಂಕ್ ಯು ಹೇಳ್ಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಇಟ್ಸ್ ಲೈಕ್ ಥ್ಯಾಂಕ್ ಯು ಅನ್ನೋ ಪದ ಮ್ಯಾಜಿಕಲ್ ಪದ, ನಮ್ಮ ಲೈಫ್ ಅಲ್ಲಿ ಹೈಯೆಸ್ಟ್ ಬಳಸಂತ ಪದ ಆಗ್ಬೇಕು. ಇಫ್ ಯು ಆರ್ ಟ್ರಾವೆಲಿಂಗ್ ಇನ್ ಅ aeroplane ಅಲ್ಲಿ, okay, sprinkle the magic dust by saying thank you to the check-in people, the people in security, the person who checks your ticket, okay, cabin crew who greets you, and during the flight say thank you to the cabin crew every time they perform their service to you. Okay, serving drink, food, removing your plates, trash service, the airline thank you for flying with them, the captain thank you, the crew thanks you, so the same and thank them as you leave the plane. Okay, and every time you take off and land at your destination, say thank you, because the fact that you can fly is an absolute miracle. ನೋಡಿ, ಈಗ ನಾವು ಫ್ಲೈಟ್ ಅಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಏನಾದ್ರು ಮಾಡ್ಬೇಕು, ಚೆಕ್ ಇನ್ ಆದಾಗ, ಚೆಕ್ಔಟ್ ಮಾಡ್ಬೇಕಾದ್ರೆ, ಕ್ಯಾಬಿನ್ ಕ್ರೂಗೆ ಎಲ್ಲರೂ, ಇನ್ಫ್ಯಾಕ್ಟ್ ಅವರು ಕೂಡ ನಮ್ಗೆ ಪ್ರತಿ ಸರಿ ಥ್ಯಾಂಕ್ ಯು ಹೇಳ್ತಾರೆ. ಸೊ ಇನ್ ರಿಟರ್ನ್ ನಾವು ಎಲ್ಲದಕ್ಕೂ ನಾವು ಥ್ಯಾಂಕ್ ಯು ಹೇಳ್ಬೇಕು. ಯಾಕಂತ ಹೇಳಿದ್ರೆ ಫ್ಲೈಟ್ ಅಲ್ಲಿ ಹಾರಾಡೋದೇನೆ ಒಂದು ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸ್. ಇಮ್ಯಾಜಿನ್ ಮಾಡಿ, ಓಕೆ, ಒಂದು 200-300 ವರ್ಷದಿಂದಗಡೆ ನಾವು ಊಹಿಸೋಕ್ಕೂ ಸಾಧ್ಯವಿರಲಿಲ್ಲ ನಾವು ಆಕಾಶದಲ್ಲಿ ಹಾರ್ತೀವಿ ಅನ್ನೋ ಅಂತ ಹೇಳಿಬಿಟ್ಟು ಇದು ನಿಜ ಆಗಿದೆ. ಇಟ್ಸ್ ಅ ಮಿರಾಕಲ್ ಅಲ್ವಾ? ಸೊ ವಿ ಶುಡ್ ಬಿ ವೆರಿ ವೆರಿ ಗ್ರೇಟ್ಫುಲ್. ವಾವ್, ಥ್ಯಾಂಕ್ ಯು ಗಾಡ್, ನಾನು ಇಂಥ ಒಂದು ಎಕ್ಸ್ಪೀರಿಯನ್ಸ್ ಪಡಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು, ಇಸಂಟ್ ಇಟ್? ಸೊ ಪ್ರತಿಯೊಬ್ಬರಿಗೂ ಗ್ರಾಟಿಟ್ಯೂಡ್, ಇವನ್ ಏರ್ಲೈನ್ಸ್ ಕಂಪ್ನಿಗೂ ಕೂಡ ಗ್ರಾಟಿಟ್ಯೂಡ್ ನ ಸಲ್ಲಿಸಬೇಕು. ಯಾಕಂದ್ರೆ ಅಷ್ಟು ಕಡಿಮೆ ಅಮೌಂಟ್ಗೆ ಕೇವಲ ಒಂದು 3,500, 4,000, 5,000, 6,000, 8,000, 10,000 ಒಂದು ಅಮೌಂಟ್ಗೆ ಎಷ್ಟು ದೂರ ನಾವು ಹಾರ್ತೀವಿ, ಎಷ್ಟು ದೂರ ಒಂದು ಪ್ಲೇಸಿಂದ ಒಂದು ಪ್ಲೇಸಿಗೆ ರೀಚ್ ಆಗ್ತೀವಿ. ಬಿ ಗ್ರೇಟ್ಫುಲ್ ಟು ದೋಸ್ ಪೀಪಲ್ ಹೂ ಅಸಿಸ್ಟ್ ಯು ಇನ್ ವರ್ಕ್, ವೆದರ್ ದೇ ಆರ್ clerical staff, receptionist, canteen staff, cleaner, customer service people, or any work colleagues. Magic dust with them with thank you. All of them are doing you the service and they deserve your continued gratitude in return. ನಮ್ಮ ಆಫೀಸಲ್ಲಿ ಕಲೀಗ್ಸು ಅಥವಾ ನಮ್ಮ ಸ್ಟಾಫು, ಕ್ಲೀನ್ ಮಾಡೋರು ಅಥವಾ ಕಾಫಿ ಸರ್ವ್ ಮಾಡೋರು, ಕಂಪ್ಲೀಟ್ ನಮ್ಮ ಒಂದು ಕಂಪನಿ ಅಥವಾ ಆಫೀಸ್ನ ಒಂದು ಎಲ್ಲ ಪ್ರತಿಯೊಬ್ಬರಿಗೂ ನಾವೇನ್ ಮಾಡಬೇಕು, ಥ್ಯಾಂಕ್ ಯುನ ಎಕ್ಸ್ಪ್ರೆಸ್ ಮಾಡ್ತಾನೆ ಇರಬೇಕು, ಅಥವಾ ಮ್ಯಾಜಿಕ್ ಡಸ್ಟ್ ನ ಸ್ಪ್ರಿಂಕಲ್ ಮಾಡ್ತಾ ಇರಬೇಕು. ಓಕೆ, ಡೈರೆಕ್ಟ್ ಆಗಿ ಹೇಳಕ್ಕಾಗಿಲ್ಲ ಅಂತ ಹೇಳಿದ್ರೆ ಈ ಪ್ರಾಕ್ಟೀಸ್ ನ ನೀವು ಮಾಡಬೇಕು. ಅವ್ರನ್ನ ನೆನಪಿಸ್ಕೊಳ್ಳಿ, ಅಥವಾ ಯಾರೇ ಇರ್ಬೋದು. ಸೊ ಆ ಸರ್ವಿಸ್ ನ ನೆನಪಿಸ್ಕೊಳ್ಳಿ, ಫೀಲ್ ಮಾಡ್ತಾ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಜಸ್ಟ್ ಸ್ಪ್ರಿಂಕಲ್. ನೀವು ಕೈಯಲ್ಲೂ ಹಿಂಗ್ ಮಾಡ್ಬೇಕಂತೇನಿಲ್ಲ, ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ. ಬಟ್ ಮೈಂಡ್ ಅಲ್ಲಿ ಯು ಆರ್ ಸ್ಪ್ರಿಂಕ್ಲಿಂಗ್ ದ ಮ್ಯಾಜಿಕ್ ಡಸ್ಟ್, ದಟ್ ಈಸ್ ಥ್ಯಾಂಕ್ ಯು, ದ ಮ್ಯಾಜಿಕ್ ವರ್ಡ್ ಥ್ಯಾಂಕ್ ಯುನ ಸ್ಪ್ರಿಂಕಲ್ ಮಾಡ್ತಾ ಇದ್ದೀರಾ. Store assistant, waiter, waitress work very hard to serve people. They have chosen a job to serve other people, and serving in the public means encountering all kind of people in varying moods, including those who are ungrateful. Next time you are being served by another person, remember that the person who is serving you is a precious daughter or a son to a parent, and irreplaceable brother or sister to a sibling, a mother or a father to a family and children, and a loved one or adored partner to a friend, and they deserve your kindness and patience. ನೋಡಿ, ರೆಸ್ಟೋರೆಂಟ್ ಅಲ್ಲಿ ಆ ವೇಟರ್ಗಳ ಸರ್ವ್ ಮಾಡೋರು ಇರ್ತಾರಲ್ವಾ, ಎಂತ ಒಂದು ಒಳ್ಳೆ ನೋಬಲ್ ಸರ್ವಿಸ್ ನ ಚೂಸ್ ಮಾಡಿದ್ದಾರೆ. ಬಿಕಾಸ್ ದಿನನಿತ್ಯ ಪಬ್ಲಿಕ್ ಎಷ್ಟೋ ಜನ ಬರ್ತಾರೆ, ಎಂತೆಂಥವ್ರು ಬರ್ತಾರೆ, ಅನ್ಗ್ರೇಟ್ಫುಲ್ ಆಗಿರ್ತಾರೆ, ಇನ್ಫ್ಯಾಕ್ಟ್ ಇರಿಟೇಟ್ ಆಗ್ತಾರೆ, ಕೋಪ ಮಾಡ್ಕೊಳ್ತಾರೆ, ರೇಗಾಡ್ತಾರೆ ಅವ್ರ ಮೇಲೆ. ಅಂಥದ್ರಲ್ಲೂ ಕೂಡ ಅವ್ರು ಅಷ್ಟು ಸರ್ವಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ನಾವ್ ಎಷ್ಟು ಗ್ರೇಟ್ಫುಲ್ ಆಗಿರ್ಬೇಕು. ಬಿಕಾಸ್ ಅವರು ಕೂಡ ಮನುಷ್ಯರೇ, ಅವರು ಕೂಡ ಒಬ್ಬ ಬ್ರದರ್, ಅವರು ಕೂಡ ಒಬ್ರು ಸಿಸ್ಟರ್, ಆರ್ ದೇ ಆರ್ ಅ ಫಾದರ್, ದೇ ಆರ್ ಅ ಸನ್ ಫಾರ್ ಸಂಬಡಿ. ಸೊ ಅಂತ ಒಂದು ವ್ಯಕ್ತಿಗಳು ಇಂಥ ಒಂದು ಸರ್ವಿಸ್ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ನಾವು ಅವ್ರಿಗೆ ಗ್ರೇಟ್ಫುಲ್ ಆಗಿ ಇರಲೇಬೇಕು. At times you may encounter a person in service who behave rudely towards you or doesn't give you the attention you think to deserve. It may be more challenging to be grateful in this situation, but your gratitude can't be depend on other person's behavior. Choose to be grateful no matter what. Choose magic in your life no matter what. It might help you to remember that you don't know what difficulty situation might be going through at that time,
you connect with him or her. They may be feeling unwell, they may have a lost loved one, their marriage might have just ended, or they may be in depression, and at a tipping point of their life, your gratitude and kindness might be most magical thing that happened to them that day. ನೋಡಿ, ವೆರಿ ಪ್ರಫೌಂಡ್ ಕಲಿಕೆ ಇದು. ಏನಪ್ಪಾ ಅಂದ್ರೆ, ಎಷ್ಟೋ ಸಾರಿ ಕೆಲವು ಡೌಟ್ ಬರ್ಬೋದು ನಮ್ಮ ಮೈಂಡಲ್ಲಿ. ನಾವು ಕೆಲವು ಸಾರಿ ಮೀಟ್ ಮಾಡಿದಾಗ ಅವ್ರು ನಮ್ಮ ಮೇಲೆ ರೇಗಾಡ್ಬೋದು ಅಥವಾ ರೂಡ್ ಆಗಿ ಬಿಹೇವ್ ಮಾಡ್ಬೋದು. ನಾವೇನು ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತೀವೋ, ಡಿಸರ್ವ್ ಮಾಡ್ತೀವೋ, ಅದು ನಮಗೆ ಕೊಡ್ದಿರಾನೆ ಹೇಗದ್ರಾಗ ಬಿಹೇವ್ ಮಾಡ್ಬೋದು. ಸೊ ಅಂಥವ್ರಿಗೆ ನಾವು ಹೇಗೆ ಸರ್ ಗ್ರಾಟಿಟ್ಯೂಡ್ ತೋರ್ಸಕ್ಕಾಗತ್ತೆ, ಅಂಥವ್ರಿಗೆ ಹೆಂಗೆ ಸರ್ ನಾವು ಥ್ಯಾಂಕ್ ಯು ಹೇಳಕ್ಕಾಗತ್ತೆ ಅಂತ ಅಂದ್ರೆ, ವೇಟ್. ನಾವೇನ್ ಮಾಡ್ಬೇಕು, ನಮ್ಮ ಗ್ರಾಟಿಟ್ಯೂಡ್ ಅವರ ಒಂದು ಬಿಹೇವಿಯರ್ ಮೇಲೆ ಡಿಪೆಂಡ್ ಆಗಬಾರ್ದು. ಇರ್ರೆಸ್ಪೆಕ್ಟಿವ್ ಆಫ್ ಅವ್ರು ಹೇಗೆ ನನ್ನ ಜೊತೆ ವರ್ತನೆ ಮಾಡಲಿ, ಬಿಹೇವ್ ಮಾಡಲಿ, ನಮ್ಮ ಗ್ರಾಟಿಟ್ಯೂಡ್ ನಾವು ಸಲ್ಲಿಸಲೇಬೇಕು. ಬಿಕಾಸ್ ಥಿಂಕ್ ಮಾಡಿ, ಇಮ್ಯಾಜಿನ್ ಮಾಡಿ, ಆ ಮೂಮೆಂಟ್ ಅಲ್ಲಿ, ಅವತ್ತಿನ ದಿನ, ಆ ಸಿಚುಯೇಷನ್ ಅಲ್ಲಿ ಅವರು ಏನು ಗೋತ್ರು ಆಗ್ತಾ ಇರ್ತಾರೆ ಅವ್ರ ಲೈಫಲ್ಲಿ ಗೊತ್ತಿಲ್ಲ ನಮ್ಗೆ. ಅವ್ರು ಮೇ ಬಿ ಲವ್ಡ್ ಒನ್ಸ್ ನ ಕಳ್ಕೊಂಡಿರ್ಬೋದು, ಜಾಬ್ ಕಳ್ಕೊಂಡಿರ್ಬೋದು, ಆರ್ ಮೇ ಬಿ ಹುಷಾರಿಲ್ದಿರ ಇರ್ಬೋದು, ಆರ್ ಏನೋ ಒಂದು ಲೈಫಲ್ಲಿ ಒಂದು ಬೇಡದಿರಂತಹ ಸನ್ನಿವೇಶದಿಂದ ಹೋಗ್ತಾ ಇರ್ಬೋದು. ಲೈಫಲ್ಲಿ, ಮ್ಯಾರೇಜ್ ಲೈಫಲ್ಲಿ ಏನೋ ಇಶ್ಯೂಸ್ ಇರ್ಬೋದು. ವಿ ನೆವರ್ ನೋ ಏನ್ ನಡೀತಾ ಇದೆ ಅವ್ರ ಜೀವನದಲ್ಲಿ. ಆ ಒಂದು ಕಾರಣದಿಂದ ಅವ್ರು ಇರಿಟೇಟ್ ಆಗಿರ್ಬೋದು, ರೂಡ್ ಆಗಿರ್ಬೋದು ನಮ್ ಜೊತೆ. ಜಸ್ಟ್ ಬಿಕಾಸ್ ಅವ್ರು ರೂಡ್ ಆಗಿದ್ದಾರೆ ಅಂತ ಹೇಳಿ ನಾವು ಗ್ರಾಟಿಟ್ಯೂಡ್ ಇಲ್ದಿರ ಇರೋದಲ್ಲ. ನಮ್ಮ ಗ್ರಾಟಿಟ್ಯೂಡ್ ಕೊಡೋದ್ರಿಂದ, ಥ್ಯಾಂಕ್ ಯು ಕೊಡೋದ್ರಿಂದ, ಮ್ಯಾಜಿಕ್ ಡಸ್ಟ್ ನ ಸ್ಪ್ರಿಂಕಲ್ ಮಾಡೋದ್ರಿಂದ ಅದು ಅವ್ರಿಗೆ ಬ್ಲೆಸ್ಸಿಂಗ್ ಆಗಿ ಲೈಫಲ್ಲಿ ಚೇಂಜಸ್ ಆಗ್ಬೋದು. ಇಸ್ಂಟ್ ಇಟ್? ಸೊ ಥಿಂಕ್ ಲೈಕ್ ದಿಸ್. ಈ ತರ ಯೋಚನೆ ಮಾಡ್ಬೇಕು ನಾವು. ಓಕೆ, ಡೋಂಟ್ ಥಿಂಕ್ ದಟ್ ಅವ್ರು ಹೀಗಿದ್ರೆ ನಾನು ಹೀಗಿರ್ತೀನಿ, ಅವ್ರು ಹೀಗಿಲ್ಲ ಅಂದ್ರೆ ನಾನು ಹೀಗಿರಲ್ಲ ಅಂತ ಅನ್ನೋದಲ್ಲ. ಓಕೆ, ಕೆಲವು ಸರಿ ಆಟೋದವ್ರು ಆಗ್ಬೋದು, ಕ್ಯಾಬ್ ಅವ್ರು ಆಗ್ಬೋದು, ಬಸ್ಸಲ್ಲಿ ಆಗ್ಬೋದು, ರೈಟ್? ಸಮ್ಟೈಮ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಅವರು ಸರ್ವಿಸ್ ಕೊಡೋದಿಲ್ಲ. ಅಂತ ಟೈಮಲ್ಲೂ ಕೂಡ ಜಸ್ಟ್ ಬ್ಲೆಸ್ ದೆಮ್, ಥ್ರೋ ದ ಮ್ಯಾಜಿಕ್ ಡಸ್ಟ್, ಥ್ಯಾಂಕ್ ಯು ಅಂತೇಳಿ ಫೀಲ್ ಮಾಡಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಬಿಟ್ಬಿಡಿ ಅಷ್ಟೇ. ಬಿಕಾಸ್ ನಮ್ಮ ಲೈಫ್ ನಾವು ಚೆನ್ನಾಗಿರ್ಬೇಕು ಅಷ್ಟೇ. ಡನ್. ಬಿ ಕೈಂಡ್ ಫಾರ್ ಎವ್ರಿ ಒನ್ ಯು ಮೀಟ್ is a fighting a hard battle. Okay, if you thank someone on the phone for his or her help, don't throw away your thank you. Instead, give a reason why you are grateful. For example, thank you for your help, thank you for going out your way for me, thank you for giving so much of your time, thank you for resolving the situation for me, I'm very thankful to you, I'm very grateful for you. You will be amazed at the response from another person when you do this one simple thing, because they feel your sincerity. ನೋಡಿ, ಬರೀ ಥ್ಯಾಂಕ್ ಯು ಅನ್ನೋದನ್ನ ಥ್ರೋ ಮಾಡ್ಬಿಟ್ಟು ಥ್ಯಾಂಕ್ ಯು ಅಂತ ಹೇಳಿ ಬಿಟ್ಬಿಡ್ಬೇಡಿ. ಎಕ್ಸಾಂಪಲ್ ಕೊಡ್ತಾ ಇದಾರೆ, ಈಗ ನಿಮ್ಮ ಹತ್ರ ಮೊಬೈಲ್ ಇರಲಿಲ್ಲ, ಯಾರ ಹತ್ರನೂ ಮೊಬೈಲ್ ಇಸ್ಕೊಂಡ್ರಿ, ಒಂದು ಫೋನ್ ಕಾಲ್ ಮಾಡಿದ್ರಿ. ಅಂತ ಟೈಮಲ್ಲಿ ಏನ್ ಮಾಡ್ಬೇಕು? ಫೋನ್ ಕಾಲ್ ಮಾಡಿದ್ವಿ, ಕೆಲಸ ಮುಗೀತು, ಓಕೆ ತಗೊಳ್ಳಿ ಅಂತ ಹೇಳಿ ಥ್ಯಾಂಕ್ ಯು ಅಂತ ಹೇಳಿ ಡೋಂಟ್ ಥ್ರೋ ದ ಥ್ಯಾಂಕ್ ಯು. ಜಸ್ಟ್ ಹಾಗೆ ಥ್ಯಾಂಕ್ ಯು ಅಂತ ಹೇಳಿ ಬಿಟ್ಬಿಡ್ಬೇಡಿ. ಸೇ ದ ರೀಸನ್, ಥ್ಯಾಂಕ್ ಯು ಫಾರ್ ವೈ. ಓಕೆ, ಈ ಅಭ್ಯಾಸನ ಬೆಳೆಸ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಯುವರ್ ಮೊಬೈಲ್, ಥ್ಯಾಂಕ್ ಯು ಫಾರ್ ಯುವರ್ ಸರ್ವಿಸ್, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ, ಆರ್ ಥ್ಯಾಂಕ್ ಯು ಫಾರ್ ದಿಸ್ ಹೆಲ್ಪ್. ನನಗೆ ಇಷ್ಟೆಲ್ಲ ಹೆಲ್ಪ್ ಆಯ್ತು ಈ ಒಂದು ಮೊಬೈಲ್ ಅಥವಾ ಈ ಕಾಲಿಂದ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಆ ಒಂದು ರೀಸನ್ ನ ಸೇರ್ಸೋದ್ರಿಂದ ಅವ್ರಿಗೆ ತುಂಬಾನೇ ಫೀಲ್ ಗುಡ್ ಆಗುತ್ತೆ. ನೋಡಿ, ನಿಮ್ಗೂ ಕೂಡ ಚೇಂಜಸ್ ಅನ್ಸುತ್ತೆ. ಸುಮ್ಮನೆ ಥ್ಯಾಂಕ್ ಯು ಹೇಳ್ಬೇಡಿ, ಅದಕ್ಕೆ ರೀಸನ್ ಕೂಡ ಸೇರಿಸಿ ಥ್ಯಾಂಕ್ ಯು ಹೇಳಿ. ವೈ ಯು ಆರ್ ಥ್ಯಾಂಕ್ಫುಲ್ ಅನ್ನೋದನ್ನ ರೀಸನ್ ನ ಸೇರಿಸಿ ಇವತ್ತಿಂದ ಈ ಪ್ರಾಕ್ಟೀಸ್ ಮಾಡಿ. ವೆನ್ ಯು ಸೇ ಥ್ಯಾಂಕ್ ಯು ಟು ಸಮ್ ಒನ್ ಇನ್ ಪರ್ಸನ್, ಲುಕ್ ಅಟ್ ಹಿಸ್ ಫೇಸ್ ಆರ್ ಹರ್ ಫೇಸ್. ದೇ ವಿಲ್ ನಾಟ್ ಫೀಲ್ ಯುವರ್ ಗ್ರಾಟಿಟ್ಯೂಡ್ ಆರ್ ರಿಸೀವ್ ಯುವರ್ ಮ್ಯಾಜಿಕ್ ಡಸ್ಟ್ ಅನ್ಲೆಸ್ ಯು ಲುಕ್ ಡೈರೆಕ್ಟ್ಲಿ ಟು ದೆಮ್. ನೋಡಿ, ನಾವು ಕಣ್ಣಲ್ಲಿ ಕಣ್ಣಿಟ್ಟು ಅವ್ರ ಮುಖ ನೋಡಿ ಥ್ಯಾಂಕ್ ಯು ಹೇಳಿಲ್ಲ ಅಂತ ಹೇಳಿದ್ರೆ ಅದು ವರ್ಕ್ ಆಗೋದಿಲ್ಲ. ಸೊ ಮೇಕ್ ಶೋರ್ ದಟ್ ನೀವು ಸುಮ್ಮನೆ ಥ್ಯಾಂಕ್ ಯು ಹೇಳ್ಬೇಕಲ್ಲ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು ಹೇಳ್ಬೇಕಂತ ಹೇಳಿದ್ರೆ ಅವರ ಮುಖ ನೋಡಿ, ಕಣ್ಣಲ್ಲಿ ಕಣ್ಣಿತ್ತು ಫೀಲ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಹೇಳಿದಾಗ ಅವ್ರಿಗೂ ಅದು ರಿಸೀವ್ ಆಗುತ್ತೆ, ಹಾಗೆ ಅದು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಅದರ್ವೈಸ್ ಸುಮ್ಮನೆ ಹೇಳ್ಬೇಕಲ್ಲ ಅಂತ ಹೇಳ್ದಂಗಿರುತ್ತೆ ಅಷ್ಟೇ. ಸೊ ಥ್ಯಾಂಕ್ ಯು ವಿತ್ ಐ ಟು ಐ ಕಾಂಟ್ಯಾಕ್ಟ್ ಅಂಡ್ ಫೇಸ್ ಟು ಫೇಸ್ ನೋಡ್ತಾ ಹೇಳ್ಬೇಕಾಗಿರೋಂಥದ್ದು. ಓಕೆ. A couple of years ago, when I was in a store buying a gift for my sister, the store assistant who served me listened to what I was looking for and went on to search for the perfect gift, though it was for her sister. As
The store assistant handed me the bag containing the perfect and beautiful wrapped gift. I received a call on my cell phone. I was finishing the call when I reached the front entrance of the store. Suddenly, an unsettled feeling swept over me. I immediately returned to the store assistant who had helped me, and I not only thanked her, but I told her all the reasons why I'm grateful to her and how much I appreciated everything she did for me. I showered with her gratitudes, magic dust, her eyes filled with tears. The biggest smile you have ever seen swept across her face. ನೋಡಿ ಅವರ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದಾರೆ. ಒಂದ್ 2 ವರ್ಷದ ಹಿಂದೆಗಡೆ ಒಂದು ಸೂಪರ್ ಮಾರ್ಕೆಟ್ ಹೋದಾಗ ಒಂದು ಗಿಫ್ಟ್ ನ ಹುಡುಕ್ತಾ ಇದ್ರು ಅವ್ರ ಸಿಸ್ಟರ್ಗೆ ಗಿಫ್ಟ್ ಕೊಡ್ಲಿಕ್ಕೆ. ಸೊ ಸ್ಟೋರ್ ಹುಡುಗಿ ಅವ್ರಿಗೆ ಹೆಲ್ಪ್ ಮಾಡಿದ್ರು, ಯಾವ ತರ ಬೇಕು ಏನು ಎಲ್ಲ ಕೇಳಿಸ್ಕೊಂಡು ಹುಡುಕಾಡಿ ಎಲ್ಲ ಮಾಡಿ ಪ್ಯಾಕ್ ಮಾಡಿ ನೀಟಾಗಿ ಗಿಫ್ಟ್ ಪ್ಯಾಕ್ ಮಾಡಿ ಎಲ್ಲ ಮಾಡಿ ಕೊಟ್ರು. ಬಟ್ ಆ ಟೈಮಲ್ಲಿ ಕಾಲ್ ಬಂತು, ಮಾತಾಡ್ತಾ ಮಾತಾಡ್ತಾ ಗೊತ್ತಿಲ್ದಿರ ಡೋರ್ ಎಂಟ್ರೆಸ್ ವರ್ಗೂ ಬಂದ್ಬಿಡಿದೆ. ಬಟ್ ಇಮಿಡಿಯೇಟ್ ರಿಯಲೈಸ್ ಆಯ್ತು ನಾನು ಗ್ರಾಟಿಟ್ಯೂಡ್ ಸಲ್ಲಿಸಿಲ್ಲ ಅಂತ ಹೇಳಿ. ಸೊ ಇಮಿಡಿಯೇಟ್ ಆಗಿ ವಾಪಸ್ ಬಂದೆ, ಕಣ್ಣಲ್ಲಿ ಕಣ್ಣಿಟ್ಟು ಗ್ರಾಟಿಟ್ಯೂಡ್ ನ ಸಲ್ಲಿಸಿದೆ. ಐ ಶವರ್ಡ್ ವಿತ್ ಆಲ್ ದ ಅಪ್ರಿಸಿಯೇಷನ್. ಏನಕ್ಕೆ ಅಂತ ರೀಸನ್ಸ್ ಕೂಡ ಕೊಟ್ಟೆ, ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳಿದೆ. ಸೊ ಹರ್ ಐಸ್ ಫಿಲ್ಡ್ ವಿತ್ ಟಿಯರ್ಸ್. ಅವರ ಕಣ್ಣು ಅಂದ್ರೆ ಆ ಸ್ಟೋರ್ ಹುಡುಗಿಯ ಕಣ್ಣು ತುಂಬಾನೇ ಭಾವನಾತ್ಮಕವಾಗಿತ್ತು, ತುಂಬಾನೇ ಖುಷಿ ಆಯ್ತು. ಹಾಗೆ ಬಿಗ್ಗೆಸ್ಟ್ ಸ್ಮೈಲ್ ಅವ್ರ ಮುಖದ ಮೇಲೆ ಬಂತು. ಸೊ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಎವ್ರಿ ಆಕ್ಷನ್ ಆಲ್ವೇಸ್ ಹ್ಯಾಸ್ ಅನ್ ಈಕ್ವಲ್ ರಿಯಾಕ್ಷನ್. ಇಫ್ ಯು ರಿಯಲಿ ಮೀನ್ ಇಟ್, when you say thank you, the other person will feel it. You will not only have made another person's feel really good, but your gratitude will fill with an indescribable happiness. That day I walked out of the store indescribably happy. Okay, our own experience ಹೇಳ್ತಾ ಇದ್ದಾರೆ. I don't use magic dust only for the people who serve. I use gratitude magic dust all kind of situation. When I say goodbye to my daughter before she drives to her home, I feel gratitude for her having arrived at home safely. I wave my fingers in the air, imagine sprinkling the magic dust over her and over her car. Sometimes sprinkle magic dust on my computer before I begin the new project, or sprinkle magic dust ahead of me before I walk into the store to look for something in particular I need. My daughter uses magic dust when she driving, and if she sees another driver who seems to be stressed and speeding, she sprinkles magic dust over them to help make them feel better, keep them safe. ನೋಡಿ ಎಂತ ಒಂದು ಬ್ಯೂಟಿಫುಲ್ ಒಂದು ಲರ್ನಿಂಗ್ ಅಥವಾ ಪ್ರಾಕ್ಟೀಸ್ ನ ಇವ್ರು ಹೇಳ್ಕೊಡ್ತಾ ಇದ್ದಾರೆ. ನೋಡಿ ಬರೀ ಪರ್ಸನ್ಗೆ ಅಷ್ಟೇ ಅಲ್ಲ, ಮ್ಯಾಜಿಕ್ ಡಸ್ಟ್ ನ ಸ್ಪ್ರಿಂಕಲ್ ಮಾಡೋದು ಈವನ್ ಸಿಚುಯೇಷನ್ ಆರ್ ವಸ್ತುಗಳಿಗೂ ಕೂಡ ಮ್ಯಾಜಿಕ್ ಡಸ್ಟ್ ನ ಸ್ಪ್ರಿಂಕಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ಕಂಪ್ಯೂಟರ್ ಒಂದು ಹೊಸ ಪ್ರಾಜೆಕ್ಟ್ ಶುರು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಸ್ಪ್ರಿಂಕಲ್ ದ ಮ್ಯಾಜಿಕ್ ಡಸ್ಟ್ ಟು ದ ಕಂಪ್ಯೂಟರ್ ಆರ್ ಲ್ಯಾಪ್ಟಾಪ್ ಅಂಡ್ ಸ್ಟಾರ್ಟ್ ದ ಪ್ರಾಜೆಕ್ಟ್. ಆರ್ ಸ್ಟೋರ್ಗೆ ಎಂಟರ್ ಆಗ್ತಾ ಇದೀವಿ ಅಂತ ಹೇಳಿದ್ರೆ, ಸ್ಪ್ರಿಂಕಲ್ ದ ಮ್ಯಾಜಿಕ್ ಡಸ್ಟ್, ಸೇ ಥ್ಯಾಂಕ್ ಯು ಫಾರ್ ಗೆಟಿಂಗ್ ದ ಪ್ರಾಡಕ್ಟ್. ನಮ್ಗೆ ಏನೋ ಒಂದು ಪ್ರಾಡಕ್ಟ್ ಬೇಕಿತ್ತು, ಎಸ್ ಅದು ಸಿಗ್ತಾ ಇದೆ, ಸಿಕ್ಕಿದೆ, ಥ್ಯಾಂಕ್ ಯು ಅಂತೇಳಿ ಒಂದು ಮ್ಯಾಜಿಕ್ ಡಸ್ಟ್ ನ ಸ್ಪ್ರಿಂಕಲ್ ಮಾಡಿ ಹೋದ್ರೆ ಡೆಫಿನೆಟ್ಲಿ ಅದು ಸಿಗುತ್ತೆ. ಸೊ ಇಟ್ಸ್ ಲೈಕ್ ನಾನು ನನ್ನ ಒಂದು ಮೈಂಡ್ ರಿಚುವಲ್ಸ್ ಅಲ್ಲಿ ವಾಕಿಂಗ್ ಅಫರ್ಮೇಶನ್, ಆಕ್ಟಿವಿಟಿ ಅಫರ್ಮೇಶನ್ಸ್ ಅಂತ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ. ಇಟ್ ಇಸ್ ಸೇಮ್ ಲೈಕ್ ದಟ್, ಇಸ್ಂಟ್ ಇಟ್? ಸೂಪರ್ ಒಂದು ಆಕ್ಟಿವಿಟಿ ಅದು, ಟೆಕ್ನಿಕ್. ಆಸ್ ಇಫ್ ಲೈಕ್ ಆಲ್ರೆಡಿ ಅದು ಆಗಿದೆ ಅನ್ನೋ ರೀತಿ ನಾವು ಇಮ್ಯಾಜಿನ್ ಮಾಡ್ಕೊಂಡು ಥ್ಯಾಂಕ್ ಯು ಹೇಳೋಂಥದ್ದು ಇದೆಯಲ್ವಾ, ಸೊ ದಟ್ ಈಸ್ ಆಕ್ಟಿವಿಟಿ ಅಫರ್ಮೇಶನ್. ನನ್ನ ಒಂದು ಮೈಂಡ್ ರಿಚುವಲ್ ಸೆಷನ್ಸ್ ಅಲ್ಲಿ ಹೇಳ್ಕೊಡ್ತೀನಿ ನಾನು ಅದನ್ನ. ಸೊ ಇವರು ಕೂಡ ಅದನ್ನ ಹೇಳ್ತಾರಂಥದ್ದು. ಸೊ ಎವ್ರಿ ಸಿಚುಯೇಷನ್ ಅವ್ರ ವಸ್ತುಗಳು, ಅವ್ರ ಡಾಟರ್ ಕೂಡ ಯೂಸ್ ಮಾಡ್ತಾರೆ. ಏನು, ಕಾರಲ್ಲಿ ಡ್ರೈವ್ ಮಾಡ್ಬೇಕಾದ್ರೆ ಕಾರ್ಗೆ ಸ್ಪ್ರಿಂಕಲ್ ಮಾಡ್ತಾರೆ, ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಮ್ಯಾಜಿಕ್ ಡಸ್ಟ್ ನ ಸ್ಪ್ರಿಂಕಲ್ ಮಾಡ್ತಾರೆ. ಅವ್ರು ಯಾರೋ ಒಂದು ಅಪೋಸಿಟ್ ಡ್ರೈವರು ರ್ಯಾಶ್ ಆಗಿ ಓಡಿಸ್ತಾ ಇದ್ದಾರೆ, ಟೆನ್ಷನ್ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಮ್ಯಾಜಿಕ್ ಡಸ್ಟ್ ನ ಥ್ರೋ ಮಾಡ್ತಾರೆ, ಬಿಕಾಸ್ ಅವರು ಕೂಡ ಒಳ್ಳೇದಾಗ್ಲಿ ಅಥವಾ ರಿಲ್ಯಾಕ್ಸ್ ಆಗ್ಲಿ, ಕೂಲ್ ಆಗ್ಲಿ ಅಂತ ಹೇಳ್ಬಿಟ್ಟು. ಸೊ ಇಟ್ಸ್ ಅ ವಂಡರ್ಫುಲ್ ಲರ್ನಿಂಗ್. ಟುಡೇ take gratitude magic dust with you for people who work in office. Look for every opportunity you can sprinkle magic dust on everyone by saying thank you. Thank you at least 10 people who perform different services you benefit from today. It does not matter if you don't get an opportunity to do it in person. You can mentally acknowledge the person whose service you benefited from. The magic dust will still reach them. As an example, mentally say to yourself, I'm really grateful to the cleaner who worked through the early hours in the morning, making sure that the street are cleaned
of trash every day. I have never really thought about how grateful I am for the service which is done like clockwork every day. Thank you. ಅಂದ್ರೆ ಇವತ್ತಿನ ದಿನ ಇಮ್ಯಾಜಿನ್ ಮಾಡಿ ನಿಮ್ಮ ವರ್ಕ್ ಪ್ಲೇಸ್ ಅಲ್ಲಿ ಅಥವಾ 10 ಸಿಚುಯೇಷನ್ ನ ಹುಡುಕಿ 10 ವ್ಯಕ್ತಿಗಳಿಗೆ ಮ್ಯಾಜಿಕ್ ಡಸ್ಟ್ ನ ಸ್ಪ್ರಿಂಕಲ್ ಮಾಡಬೇಕು, ಥ್ಯಾಂಕ್ ಯು ಹೇಳಬೇಕು. ಓಕೆ, ನಾವು ಡೈರೆಕ್ಟ್ ಆಗಿ ಅವ್ರನ್ನ ಮೀಟ್ ಮಾಡಿ ಥ್ಯಾಂಕ್ ಯು ಹೇಳಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ. ಆಸ್ ಅನ್ ಎಕ್ಸಾಂಪಲ್ ನೋಡಿ, ಸ್ಟ್ರೀಟ್ ಅಲ್ಲಿ ನಾವು ನಡೀತಾ ಇದೀವಿ ಅಂತ ಹೇಳಿದ್ರೆ, ನೀಟಾಗಿ ಕ್ಲೀನ್ ಆಗಿದೆ ಅಂತ ಹೇಳಿದ್ರೆ ಫೀಲ್ ಮಾಡಿ, ಇಮ್ಯಾಜಿನ್ ಮಾಡಿ ಯಾವ ವ್ಯಕ್ತಿ ಇಷ್ಟು ನೀಟಾಗಿ ಬೆಳಗ್ಗೆ ಎದ್ದು ಬೇಗ ಎಷ್ಟು ರಿಲಿಜಿಯಸ್ ಆಗಿ ಕ್ಲೀನ್ ಮಾಡಿದ್ದಾರೆ, ನೀಟಾಗಿ ಇಟ್ಟಿದಾರಲ್ವಾ. ಸೊ ಥ್ಯಾಂಕ್ ಯು ಫಾರ್ ಆಲ್ ದ ಸರ್ವಿಸ್ ಅಂತ ಹೇಳಿ ಇಮ್ಯಾಜಿನ್ ಮಾಡಿ ಮ್ಯಾಜಿಕ್ ಡಸ್ಟ್ ನ ಸ್ಪ್ರಿಂಕಲ್ ಮಾಡಿ ಅವ್ರ ಮೇಲೆ. ಲೈಕ್ ದಿಸ್ 10 ಸಿಚುಯೇಷನ್ಸ್ಗೆ 10 ವ್ಯಕ್ತಿಗಳಿಗೆ ಇವತ್ತು ಮ್ಯಾಜಿಕ್ ಡಸ್ಟ್ ನ ಸ್ಪ್ರಿಂಕಲ್ ಮಾಡಬೇಕು. ಓಕೆ, make sure that you keep count of people in service you are grateful for, so that you know when you have thanked 10 people for their service and sprinkle the magic dust to them. If you imagine the sprinkle magic dust falling over people when you thank them, you have a picture of what really happens in invisible, the power of gratitude, right? So you should literally have a count. ಎಷ್ಟು ಜನಕ್ಕೆ ನೀವು ಮ್ಯಾಜಿಕ್ ಡಸ್ಟ್ ನ ಸ್ಪ್ರಿಂಕಲ್ ಮಾಡಿದೀರಾ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಇವತ್ತು ನೀವು ನಂಬರ್ ನ ಕೌಂಟ್ ಇಟ್ಕೊಳ್ಬೇಕು. 1 2 3 4 ಮಿನಿಮಮ್ 10 ಇವತ್ತು ನೀವು ಮಾಡಲೇಬೇಕು. ಮ್ಯಾಜಿಕ್ ಡಸ್ಟ್ ನ ಸ್ಪ್ರಿಂಕಲ್ ಮಾಡ್ಬೇಕು ಇವತ್ತು. ಡನ್. If you are at home, then sit down with a pen and journal or a computer. Go back to your mind, recalling the instances where people in service went out of all their way. Okay, it may be have someone on your phone, it may be on a tradesperson who was determined to resolve your problem. Maybe you have received a great service from your mail person or a trash collector or recycling company, local source service. Okay, so ಸರ್ ಹೊರಗಡೆ ಹೋಗ್ತಾ ಇಲ್ಲ, ನಾವು ಮನೇಲೇ ಇರ್ತೀವಿ ಅಂದ್ರೆ ಏನ್ ಮಾಡ್ಬೇಕು? ಸೊ ಮನೇಲೇ ಇದ್ರೂ ಕೂಡ ಏನ್ ಮಾಡ್ಬೇಕು? ಸಿಂಪಲ್, ನೀವು ಕೂತಿರೋ ಜಾಗದಲ್ಲೇನೆ ನಿಮ್ಗೆ ಏನೇನೆಲ್ಲ ಸರ್ವಿಸ್ ಸಿಕ್ಕಿದೆ, ಮೇ ಬಿ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ, ಮೇ ಬಿ ಇಂಟರ್ನೆಟ್ ಅಲ್ಲಿ, ಆರ್ ಮೇ ಬಿ ನಿಮ್ಮ ಒಂದು ಟಿವಿನಲ್ಲಿ ಡಿಶ್ ಬಾಕ್ಸ್ ಇಂದ ಸರ್ವಿಸ್ ಸಿಕ್ಕಿರ್ಬೋದು. ಸೊ ಯಾರೆಲ್ಲ ಅದ್ರಿಗೆ ರಿಲೇಟೆಡ್ ಆಗಿದ್ದಾರೆ ಪ್ರತಿಯೊಬ್ಬರು ನೆನಪಿಸ್ಕೊಳ್ಳಿ, ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಹೇಳಿ ಮ್ಯಾಜಿಕ್ ಡಸ್ಟ್ ನ ಸ್ಪ್ರಿಂಕಲ್ ಮಾಡ್ಬೇಕು ಇವತ್ತು ನೀವು. ಡನ್. ಸೊ ದಟ್ ಈಸ್ ದ ಪ್ರಾಕ್ಟೀಸ್ ಫಾರ್ ಟುಡೇ. 10 ಸಿಚುಯೇಷನ್ಸ್, 10 ವ್ಯಕ್ತಿಗಳಿಗೆ ಕಂಪಲ್ಸರಿ 10 ಕೌಂಟ್ ಮಾಡ್ತಾ 10 ಮಿನಿಮಮ್ ಮಾಡಿರ್ಬೇಕು ಇವತ್ತು. ಸೊ ಏನಪ್ಪ ಪ್ರಾಕ್ಟೀಸ್ ಅಂತ ಹೇಳಿದ್ರೆ ವೆರಿ ಸಿಂಪಲ್. ಡೇ 10 ಮ್ಯಾಜಿಕ್ ಡಸ್ಟ್ ಎವ್ರಿ ಒನ್, ಮ್ಯಾಜಿಕ್ ಡಸ್ಟ್ ಥ್ಯಾಂಕ್ ಯು ಅಂತ ಹೇಳಿ ಸ್ಪ್ರಿಂಕಲ್ ಮಾಡಬೇಕು. ಸೊ ಫಸ್ಟ್ 10 ಬ್ಲೆಸ್ಸಿಂಗ್ಸ್ ನ ಬರೀತೀರಾ ಇವತ್ತು ಬೆಳಗ್ಗೆ. 10 ಗ್ರೇಟ್ಫುಲ್ ಯಾವುದಕ್ಕಿದ್ದೀವಿ ಅಂತ ಹೇಳಿ ಹೊಸ ಅದನ್ನ ಹುಡುಕಿ ಬರೀತೀವಿ. ಅದಾದ ನಂತರ today sprinkle the magic dust on 10 people who perform service you benefit from them by thanking them directly, otherwise mentally acknowledging them for feel grateful to their service they perform. Okay, just before you go to bed, take the magic rock, observe ಮಾಡಿ whole day ಏನೆಲ್ಲ ಚೆನ್ನಾಗಿ ನಡೀತು, ಅದರಲ್ಲಿ ಒಂದು ದಿ ಬೆಸ್ಟ್ ಏನ್ ಚೆನ್ನಾಗಿತ್ತು ಅದನ್ನ ನೆನಪಿಸ್ಕೊಳ್ಳಿ, ಫೀಲ್ ಮಾಡಿ, ಥ್ಯಾಂಕ್ ಯು ಹೇಳಿ ವಾಪಸ್ ಮ್ಯಾಜಿಕ್ ರಾಕ್ ನ ಇಡಿ and go to bed, right? So this is the practice of today's day 10, magic dust everyone, right friends? So we are reading this, the magic book, Rhonda Byrnedu. English ಅಲ್ಲಿ ಇದೆ, ಇದಕ್ಕೆ ಕನ್ನಡದಲ್ಲಿ ಓದಿ ಅನುವಾದ ಮಾಡಿ ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದೀನಿ. I am your ಗೋಪಿ ಕೃಷ್ಣ, ಲಾ ಆಫ್ ಅಟ್ರಾಕ್ಷನ್ ಟ್ರೈನರ್, ಮೈಂಡ್ ಕೋಚ್. ಸೊ ನಿಮ್ಮ ಒಂದು ಗ್ರಾಟಿಟ್ಯೂಡ್ ಏನಪ್ಪಾ ಅಂದ್ರೆ, ಈ ಸೆಷನ್ ನೀವು ಕಲಿತಾ ಇದ್ದೀರಾ, ಅಟೆಂಡ್ ಮಾಡ್ತಾ ಇದ್ದೀರಾ, ಅಥವಾ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ವೆರಿ ಸಿಂಪಲ್, ನೀವು ಒಂದು 10 ಜನಕ್ಕಾದ್ರೂ ಶೇರ್ ಮಾಡಿ, ಸೊ ದಟ್ ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ, ಅವರು ಕಲಿತಾರೆ, ಅವ್ರಿಗೂ ಒಂದು ಬೆನಿಫಿಟ್ ಆಗುತ್ತೆ. ಸೊ ಮೇಕ್ ಶೋರ್ ದಟ್ ಯು ಗಿವ್ ಬ್ಯಾಕ್. ಓಕೆ, ಗ್ರಾಟಿಟ್ಯೂಡ್ ಆಸ್ ಅ ಟೋಕನ್ ಆಫ್ ಗ್ರಾಟಿಟ್ಯೂಡ್ ಯು ಹ್ಯಾವ್ ಟು ಶೇರ್ ಮ್ಯಾಕ್ಸಿಮಮ್ ಪೀಪಲ್, ರೈಟ್ ಫ್ರೆಂಡ್ಸ್? ಸೊ ಹೇಗಿತ್ತು ನಿಮ್ಮ ಅನುಭವ? ಪ್ರಾಕ್ಟೀಸ್ ಇಂದ ಏನೇನೆಲ್ಲ ಬೆನಿಫಿಟ್ ಆಯ್ತು ಅಂತ ಹೇಳಿ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು, ಅಥವಾ ಗ್ರೂಪ್ ಅಲ್ಲಿ ಹಾಕ್ಬೋದು, ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಇನ್. ಹ್ಯಾವ್ ಅ ವಂಡರ್ಫುಲ್ ಡೇ. ಪ್ರಾಕ್ಟೀಸ್ ಮಾಡಿ, 10 ದಿನದ ಪ್ರಾಕ್ಟೀಸ್ ಮಾಡಿ, ರಿಪೀಟ್ ಮಾಡ್ಬೋದು. ನೀವು ಯಾವುದೇ ದಿನದ ಪ್ರಾಕ್ಟೀಸ್ ನ ರಿಪೀಟ್ ಮಾಡ್ಬೋದು. ಡನ್. ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ನಾಳೆ ಸಿಗೋಣ ಡೇ 11ಗೆ. ಥ್ಯಾಂಕ್ ಯು.